ಹಲೋ ಚಾಂಪಿಯನ್ಸ್, ಸಾಕಾಗಿದ್ದೀರಲ್ಲ. ಸೊ ನಾನು ನಿಮ್ಮ ರಾಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ಈ ಒಂದು ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಮ್ಯಾಥ್ಸ್ ಕ್ವಶನ್ ಪೇಪರು. ಒಂದು ಕ್ವಶನ್ ಪೇಪರು ಸೆಟ್ ಮಾಡಿದ್ದೀನಿ ವಿಚ್ ಇಸ್ ಆಫ್ 40 ಮಾರ್ಕ್ಸ್. ಸೈನ್ಸ್ ಈಗಾಗಲೇ ಹೇಳಿದ್ದೀನಿ. ಸೈನ್ಸ್ ಕ್ವಶನ್ ಪೇಪರ್ ಫಸ್ಟ್ ವಿಡಿಯೋಲಿ ತೋರಿಸಿದೆ. ಲೈಕ್ ಐ ಜಸ್ಟ್ ಶೋಡ್ ದ ಕ್ವಶನ್ ಪೇಪರ್, ಬಟ್ ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ರು, ಕೆಲವೊಬ್ರು ಹೇಳಿದ್ರು ಸರ್ ಅದನ್ನು ಸಾಲ್ವ್ ಮಾಡಿರಿ ಅಂತ. ಸೊ ಈ ಒಂದು ವಿಡಿಯೋಲಿ ವಾಟ್ ಐ ಆಮ್ ಡೂಯಿಂಗ್ ಇಸ್ 40 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇದೆ, ಆದರೆ ಐ ಆಮ್ ನಾಟ್ ಸಾಲ್ವಿಂಗ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಸ್ಟೆಪ್ ಬೈ ಸ್ಟೆಪ್ ಬಿಕಾಸ್ ಕೆಲವೊಂದು ಈಗ ಥಿಯರಮ್ಸ್ ಇದೆ ಅಥವಾ ಕೆಲವೊಂದು ಈ ಗ್ರಾಫ್ ಇದೆ. ಸೊ ಗ್ರಾಫ್ ಏನು ನಾನು ಸಾಲ್ವ್ ಮಾಡಬೇಕಾಗಿಲ್ಲ ಬಿಕಾಸ್ ಅದು ನೀವು ಪ್ರಾಕ್ಟೀಸ್ ಮಾಡಿರ್ತೀರ. ಇನ್ ಕೇಸ್ ಅದನ್ನೇ ಶಾರ್ಟ್ ವೇಲಿ ಫಾಸ್ಟಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತಲೂ ಒಂದು ವಿಡಿಯೋ ಮಾಡಿದ್ದೆ ಹಿಂದೆ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ಹಾಕಿರ್ತೀನಿ, ಲಿಂಕು ಚೆಕ್ ಮಾಡಿರಿ. ಹಾರ್ಡ್ಲಿ 2-3 ಮಿನಿಟ್ಸಲ್ಲಿ ನೀವು ಗ್ರಾಫ್ನ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇನ್ ಎ ಈಸಿಯರ್ ವೇ, ಇನ್ ಎ ಶಾರ್ಟರ್ ವೇ. ಅದ್ರ ಜೊತೆಗೆ ಈಗ ಥಿಯರಮ್ಸ್ ಆಯಿತು, ಥಿಯರಮ್ಸ್ ನಾನೇನು ಹೇಳೋಕ್ಕೆ ಹೋಗಲ್ಲ ಬಿಕಾಸ್ ನಾನು ಹೇಳಿದೆ, ನಾನು ಏನು ಹೇಳ್ತೀನೋ, ನೀವು ಏನು ಬರೀತೀರೋ ಅಥವಾ ನೀವೇನು ಓದಿರ್ತೀರೋ ಎಲ್ಲ ಒಂದೇ, ಏನೂ ಚೇಂಜ್ ಆಗೋಲ್ಲ, ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಥಿಯರಮ್ಸ್ನ. ಸೊ ಅದಕ್ಕೆ ಕ್ವಶನ್ಸ್ ಏನಿದೆ ಯಾವುದು ಸಾಲ್ವ್ ಮಾಡಬೇಕು ಸಾಲ್ವ್ ಮಾಡ್ತೀನಿ, ಕೆಲವೊಂದನ್ನು ಫಾಸ್ಟಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅದನ್ನು ನೋಡೋಣ. ಓಕೆ ಎಸ್. ಸೊ ಏನಿದೆ 7 ಇದೆ, 7 × 11 × 13. ಓಕೆ, ಇಲ್ಲಿ ನೋಡಿದ್ರೆ ಅಂದರೆ +13, 7 ಪ್ರೈಮ್ ನಂಬರ್, 11 ಪ್ರೈಮ್ ನಂಬರ್, 13 ಎಲ್ಲ ಪ್ರೈಮ್ ನಂಬರ್ಸೇ. ಆದರೆ ಬರೀ ಪ್ರೈಮ್ ನಂಬರ್ಸ್ ಕೊಟ್ಟಿದ್ರೆ ಕಾಂಪೋಸಿಟ್ ಆಗ್ತಿತ್ತು. ಇಲ್ಲೇನು ಮಾಡಿದ್ದಾರೆ, ಪ್ಲಸ್ ಇನ್ನೊಂದು ಪ್ರೈಮ್ ನಂಬರ್ ಕೊಟ್ಟಿದ್ದಾರೆ. ಸೊ ಇಂಥ ಕೇಸಲ್ಲಿ ಏನು ಮಾಡ್ಬೋದು? ಸೊ ಈ ಇದರಲ್ಲಿ ನಾನು 13 ಹೊರಗೆ ತೆಗಿಬೋದಾ? ಸೊ 13 ಹೊರಗೆ ತೆಗೆದ್ರೆ ಏನು ಬಂತು? 7 × 11 + 1. ಇದೇನೇ ಮಲ್ಟಿಪ್ಲೈ ಮಾಡಿ 1ಗೆ ಆ್ಯಡ್ ಮಾಡಿದ್ರು, ಸೊ ವಾಟ್ ಯು ಆರ್ ಗೆಟ್ಟಿಂಗ್ ಇಸ್ ಇದೊಂದು ನಂಬರು, ಇದೊಂದು ನಂಬರು. ಸೊ 2 ನಂಬರ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಅಗೇನ್ ಇಟ್ಸ್ ಎ ಕಾಂಪೋಸಿಟ್ ನಂಬರ್, ಸೇಮ್. ಬಿಕಾಸ್ 13 ಈಸ್ 1 ನಂಬರ್ ಆ್ಯಂಡ್ ಇಲ್ಲಿ ನಿಮಗೆ ಏನು, ಯು ಡೋಂಟ್ ಹ್ಯಾವ್ ಟು ಫೈಂಡ್ ವಾಟ್ ಈಸ್ 7 × 11 + 1, 78 ಆಗುತ್ತೆ. ಬಟ್ ಯು ಡೋಂಟ್ ಹ್ಯಾವ್ ಟು ಫೈಂಡ್ ದಿಸ್. 13 × ಎನಿ ನಂಬರ್ ಈಸ್ ಎ ಕಾಂಪೋಸಿಟ್, ಸಿಂಪಲ್. ಸೊ ಇಫ್ A is in the equation, if A is equal to 0, okay, A is equal to 0 in the equation ಅಲ್ಲಿ A is equal to 0 ಆದರೆ ಈ ಕಂಪ್ಲೀಟ್ ಏನಾಯಿತು? 0 ಆಯಿತು. bx + c is equal to 0. ಸೊ ವಾಟ್ ಈಸ್ ದಟ್? ಇಟ್ಸ್ ಎ ಲೀನಿಯರ್. ಕ್ವಾಡ್ರಾಟಿಕ್ ಆಗಲ್ಲ ಬಿಕಾಸ್ ಏನೇ 0 ಆಯಿತು ಅಂದರೆ x² 0 ಆಗ್ಬಿಡುತ್ತೆ. ಬರೀ px + c is equal to 0 ವಿಚ್ ಇಸ್ ಲೀನಿಯರ್ ಸ್ಟ್ರೈಟ್ ಲೈನ್. ಓಕೆ, ನೆಕ್ಸ್ಟ್ a1/a2 is not equal to b1/b2 ಅಂದರೆ ದೇ ಆರ್ ಇಂಟರ್ಸೆಕ್ಟಿಂಗ್. ಏನಿದೆ? ಯೂನಿಕ್ ಸೊಲ್ಯೂಷನ್. ಎಸ್. ಓಕೆ, ಇಫ್ an is equal to 2n² - 1, ಫೋರ್ತ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಇಸ್ a4 ಕೇಳ್ತಿದ್ದಾರೆ. ಸೊ a4 is equal to 2 × n ಜಾಗದಲ್ಲಿ 4 ಹಾಕ್ತೀರಾ, 4² - 1. ಸೊ 2 × 4² ಅಂದರೆ 16 - 1, 2 × 16 32. 32 - 1 is 31. ಓಕೆ, ಎಷ್ಟು ಬೇಗ ಆಯಿತು. ನಾನು ಹೇಳ್ಕೊಂಡು ಸಾಲ್ವ್ ಮಾಡಿದ್ರು ಇಷ್ಟು ಬೇಗ ಆಯಿತು. ನೀವು ಹಾಗೆ ಸಾಲ್ವ್ ಮಾಡಿದರೆ 4 ನಿಮಿಷನೂ ಬೇಕಿಲ್ಲ. ಓಕೆ, ಫೈಂಡ್ ದ ನಂಬರ್ ಆಫ್ ಝೀರೋಸ್ ಇನ್ ದ ಫಾಲೋಯಿಂಗ್ ಗ್ರಾಫ್. ಸೊ ಎಷ್ಟು ಝೀರೋಸ್ ಇದೆಯಪ್ಪ? ಎಷ್ಟು ಕಡೆ ಎಕ್ಸ್ ಆಕ್ಸಿಸ್ ಟಚ್ ಮಾಡ್ತಿದ್ಯಪ್ಪ? 1. ಓಕೆ, ರೆಡ್ಡೇ ಇದೆ, ರೆಡ್ಡೇ ಬೇಡ. ಸೊ 1, 2, 3. ಸೊ 3 ಝೀರೋಸ್ ಇದೆ. Find the sum of zeros if alpha and beta are the zeros of the quadratic polynomial ax² + bx + c is equal to 0. This is in the standard form. So sum ಕೇಳ್ತಿದ್ದಾರೆ. Sum alpha + beta is equal to -b/a. What is product? Alpha beta is equal to c/a. ಇದು ಅವ್ರು ಕೇಳಿಲ್ಲ, ಬಟ್ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸುಮ್ಮನೆ ಹಂಗೆ ಹೇಳಿದ್ರೆ, ಇರೋದೇ ಹೇಳಿದ್ರೆ ಏನು ಬಂತು? ಸ್ವಲ್ಪ ಆದರೆ ಎಕ್ಸ್ಟ್ರಾ ಕೊಡಬೇಕಲ್ಲ. ಓಕೆ, ನೆಕ್ಸ್ಟ್. ಇದು ಅವ್ರು ಕೇಳಿಲ್ಲ, ನಾನು ನಿಮ್ಗೆ ಹೇಳ್ತಿರೋದು. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಆಡ್ ಇಂಟೀಜರ್ಸ್. ಪಾಸಿಟಿವ್ ಆಡ್ ಇಂಟೀಜರ್ಸ್ ಸಾಲ್ವ್ ಮಾಡೋಂಗಿದ್ರೆ ಮಾಡಿರಿ. ಪಾಸಿಟಿವ್ ಆಡ್ ಇಂಟೀಜರ್ಸ್. ಓಕೆ, ನಾನು ನೆಕ್ಸ್ಟ್ ಪೇಜಲ್ಲಿ ಸಾಲ್ವ್ ಮಾಡ್ತೀನಿ. ಹಾಗೆ ನಿಮಗೆ ಹೇಳಬೇಕು ಅಂದರೆ, ಓಕೆ, ಯಾಕೆ ಇನ್ನೊಂದು ಪೇಜ್ ಆ್ಯಡ್ ಮಾಡಿದ್ದೆ. ಸೊ ಹಂಗೆ ಹೇಳಬೇಕು ಅಂದರೆ ಪಾಸಿಟಿವ್ ಆಡ್ ಇಂಟೀಜರ್ಸ್ ಫಾರ್ಮುಲಾ n².
ಪಾಸಿಟಿವ್ ಆಡ್ ಇಂಟೀಜರ್ಸ್, ಫಸ್ಟ್ 10 ಪಾಸಿಟಿವ್ ಆಡ್ ಇಂಟೀಜರ್ಸ್ ಫಾರ್ಮುಲಾ ಎನ್ ಸ್ಕ್ವೇರ್. ಹೆಂಗೆ ಬಂತು? ಸೊ ಹೆಂಗೆ ಬಂತು ಅಂದರೆ, ಸೊ ಫಸ್ಟು 1 3 5 ಸೊ ಆನ್. ಸೊ ಎ ಈಸ್ ಈಕ್ವಲ್ ಟು 1, ಡಿ ಈಸ್ ಈಕ್ವಲ್ ಟು 2, ಎ ಏನಲ್ಲ, ಏನು ಕೇಳ್ತಿರೋದು ಎಸ್ ಎನ್. ಸೊ ಡಿ ಈಸ್ ಈಕ್ವಲ್ ಟು 2, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2. ವಾಟ್ ಈಸ್ 2a? 2 ಇಂಟು 1 2 ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಡಿ 2. ಸೊ ದಿಸ್ ಎನ್ ಬೈ 2 2 ಪ್ಲಸ್ 2 ಇಂಟು ಎನ್ 2n, 2 ಇಂಟು ಮೈನಸ್ 1 ಮೈನಸ್ 2. ಸೊ ಏನಾಯಿತು? ಮೈನಸ್ 2 ಪ್ಲಸ್ 2 ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು? ಎನ್ ಬೈ 2 ಇಂಟು 2n. ಸೊ ಇಲ್ಲೇನಾಯಿತು ಈಗ? ಸಾರಿ, 2 ಕ್ಯಾನ್ಸಲ್ ಆಯಿತು, ಎನ್ ಇಂಟು ಎನ್ ಸ್ಕ್ವಯರ್. ಅದನ್ನು ನಾನು ಹಿಂದೆನೇ ಬರೆದುಬಿಟ್ಟಿದ್ದೆ. ಓಕೆ, ಸೊ ಪಾಸಿಟಿವ್ ಆಡ್ ಇಂಟೀಜರ್ಸ್ದು ಫಾರ್ಮುಲಾ ಎನ್ ಸ್ಕ್ವೇರ್. ಸಿಂಪಲ್ ಆಗಿ ಟೆಸ್ಟ್ ಮಾಡಿರಿ. 1 + 3 4 ವಿಚ್ ಇಸ್ 2 ಸ್ಕ್ವೇರ್. ಸೊ ಸಮ್ ಆಫ್ 2, 1 + 3 ಅಂದರೆ 2 ಟರ್ಮ್ ಅಂತು, 4 ವಿಚ್ ಇಸ್ 2 ಸ್ಕ್ವೇರ್. 1 + 3 + 5 ಎಷ್ಟಾಯಿತು? 1 + 3 4, 4 + 5 9 ವಿಚ್ ಇಸ್ 3 ಸ್ಕ್ವೇರ್. ಸೊ ಸಮ್ ಆಫ್ ಫಸ್ಟ್ 3 ಆಡ್ ಇಂಟೀಜರ್ಸ್. Next, if E and F are points on the PQ, okay. P4, QE, okay. Check whether EF is parallel to QR. ಹೌದು, ಯಾಕೆ? 4/4.5 ಇಲ್ಲಿ 8/9. ಸೊ ಇದೆರಡು ರೇಷಿಯೋ ಏನಿದೆ? ಸೇಮ್ ಇದೆ. 4ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ, ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ. ಸಿಂಪಲ್. ಸೊ ಎರಡು ರೇಷಿಯೋ ಸೇಮ್ ಇತ್ತು ಅಂದರೆ EF is parallel to QR. In basic, I ಹೇಳ್ಬೇಕಾ? Okay, next. 2 marks. So find a quadratic polynomial whose sum and product of zeros are -3 and 2. So ಇದನ್ನ ಏನಂತ ಬರಿಬೋದು? x square minus sum of zeros into x plus product of zeros. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಝೀರೋಸ್ ಏನು? -3. ಮೈನಸ್ ಇದೆ ಇಲ್ಲಿ, ಹಂಗೆ ಬರೀ 3 ಅಲ್ಲ, ಮೈನಸ್ ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ಬರೀರಿ, ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ 2. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಏನಾಯಿತು? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ದಿಸ್ ಈಸ್ ಈಕ್ವಲ್ ಟು 0 ಬಿಕಾಸ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ಹ್ಯಾಸ್ ಈಕ್ವಲ್ ರೂಟ್ಸ್. ಸೊ ಈಕ್ವಲ್ ರೂಟ್ಸ್ ಯಾವಾಗಿರುತ್ತೆ? ಎರಡು ಈಕ್ವಲ್ ಇದೆ. ಎಷ್ಟು ಸಿಂಪಲ್ ಅಂದರೆ ಈಕ್ವಲ್ ರೂಟ್ಸು ಅಷ್ಟು ಸಿಂಪಲ್. ಈಕ್ವಲ್ ರೂಟ್ಸ್ ಕೊಟ್ಟರು ಅಂದರೆ ಹಬ್ಬ ಮಾಡಿರಿ, ಹಬ್ಬ. ಯಾಕೆ ಅಂದರೆ ಈಕ್ವಲ್ ರೂಟ್ಸು ಡಿಸ್ಕ್ರಿಮಿನೆಂಟ್ ಏನಾಗುತ್ತೆ? 0. ಸೊ ಡಿಸ್ಕ್ರಿಮಿನೆಂಟ್ 0 ಆಯಿತು ಅಂದರೆ b² - 4ac is equal to 0. So what is b? b is k. So k square minus 4, a is 2, c is 3. So k square 4 2s are 8, 8 3s are 24, minus 24 ನ ಲೆಫ್ಟ್ ಸೈಡ್ ಕಳಿಸ್ಬಿಡ್ತೀನಿ. ಸೊ 24 ಸಾಲ್ವ್ ಮಾಡ್ಕೊಳ್ರಿ. ನಿಮಗೆ ಸ್ಕ್ವೇರ್ ರೂಟ್ ಆಫ್ 24 ಅಂದರೆ 2√6. ಬರೀ 2√6 ಬರೋದ್ರಿ, 1 ಮಾರ್ಕ್ಸ್ ಹೋಯ್ತು. ಯಾಕೆ? ಪ್ಲಸ್ ಆರ್ ಮೈನಸ್. ಸೊ ವ್ಯಾಲ್ಯೂ ಆಫ್ ಕೆ ಇಸ್ ಪ್ಲಸ್ ಆರ್ ಮೈನಸ್. Okay, next. How many 2-digit numbers are divisible by 3? ಇದು ಕ್ವಶನ್ನ? ಹೌದು, ಕೊಟ್ಟಿದ್ದಾನೆ ಕ್ವಶನ್. ಸೊ 2-digit numbers, 2 digits. ಸೊ 2 digit ಅಂದರೆ 3 ಇಂದ ಸ್ಟಾರ್ಟ್ ಆಗಲ್ಲ. ಫಸ್ಟ್ 2-digit ನಂಬರ್ ಡಿವಿಸಿಬಲ್ ಬೈ 3 ಯಾವುದು? ಇದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಳೋದಲ್ಲ. ಫಸ್ಟ್ 2-digit ನಂಬರ್ ಡಿವಿಸಿಬಲ್ ಬೈ 3 ಅಂದರೆ 12, 15. ಸೊ ಲಾಸ್ಟ್ ಯಾವುದು? 99. ಅವ್ರೇನು ಕೇಳ್ತಿರೋದು? ಎಷ್ಟಿದೆ ಅಷ್ಟೇ, ಸಮ್ಮು ಪ್ರಾಡಕ್ಟು ಅಲ್ಲ. ಸೊ ಎಷ್ಟಿದೆ ಅನ್ನೋದಕ್ಕೆ ನೀವು ಫಾರ್ಮುಲಾ ಎಲ್ಲ ಹಾಕಿ ಬರೀಬೇಕು. an is equal to a plus n minus 1 into d. ನಾನು ಡೈರೆಕ್ಟಾಗಿ ಬರೀತಿದ್ದೀನಿ. ಸೊ ವಾಟ್ ಈಸ್ an? ಓಕೆ, ಬರ್ದೇ ಬಿಡ್ತೀನಿ ಅಂತ. an is equal to a plus n minus 1 into d. an 99, a 12 ಪ್ಲಸ್ ಎನ್ ಗೊತ್ತಿಲ್ಲ ಕೇಳ್ತಾ ಇದ್ದಾರೆ.
ಡಿ 3. ಸೊ 12 ಲೆಫ್ಟ್ ಬಂತು ಅಂದರೆ 99 ಮೈನಸ್ 12 87 ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 3. 3 ಲೆಫ್ಟ್ ಸೈಡ್ಗೆ ಬಂತು ಅಂದರೆ 87/3 ಈಸ್ ಈಕ್ವಲ್ ಟು n ಮೈನಸ್ 1. 87/3 ಅಂದರೆ ಎಷ್ಟಪ್ಪ? 3 1s 3 29s. ಸೊ ದಿಸ್ ಈಸ್ ಈಕ್ವಲ್ ಟು 29 ಮೈನಸ್ 1 ಲೆಫ್ಟಿಗೆ ಬಂತು ಅಂದರೆ ಸೊ ಏನಾಗುತ್ತೆ? n is equal to 30. So how many? There are 30. Okay, next find AE. AE ಬೇಕು. ಸೊ ಎಕ್ಸಾಮಲ್ಲಿ ಕೇಳಿದಾಗ ಓಕೆ ನಾನು ಇದನ್ನು ಅಳಿಸ್ತೀನಲ್ಲ, ಬರ್ಕೊಂಡಿದ್ರಿ ಅಂದರೆ ಅಥವಾ ಇಲ್ಲೇ ಬರಿತೀನಿ ನೋಡ್ರಿ. ಸೊ ಎಕ್ಸಾಮಲ್ಲಿ ಕೇಳಿದ್ರು ಅಂದರೆ ಸಾರಿ ನನಗೇನು ಬೇಕಿರೋದು ಎ ಬೇಕು. ನಾನು ಯಾಕೆ ಸಿ ತೊಗೊಂಡೆ? ಸೊ ಎ ಬೇಕು. ಟೋಟಲ್ ಕೊಟ್ಟಿರೋದು, ಸೊ ಟೋಟಲ್ ಕೊಟ್ಟಿರೋದು ಮೇಲಿನ ಪಾರ್ಟ್ ಕೇಳ್ತಾರೆ. ಎ ಬೇಕು, ನಮಗೆ ಎ ಡಿನ ತಗೋಬೋದು. ಸೊ ಹಿಂಗೆ ಕೊಟ್ಟಾಗ ಈಗ ಹೇಳ್ತಿದ್ದೀನಿ. ಸೊ ನಾವು ಏನು ಫೈಂಡ್ ಮಾಡಬೇಕು, ಅದು ಡಿನಾಮಿನೇಟರಲ್ಲಿ ಇರಲಿ. ಯಾಕೆ ಅಂತ ಹೇಳ್ತೀನಿ ನೋಡ್ರಿ. ಸೊ ಎ ಡಿ ಬೈ ಡಿ ಬಿ ಅಂತ ತೊಗೊಳೋ ಬದಲು ನಾನೇನು ತೊಗೊತೀನಿ? ಡಿ ಬಿ ಬೈ ಎ ಡಿ. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿ ಬಿ ಅಂದರೆ ಇ ಸಿ ಬೈ ಎ ಇ. ಯಾಕೆ ಎ ಡಿನ ಕೆಳಗೆ ತೊಗೊಂಡ್ರು? ಆ್ಯಂಡ್ ಅಗೇನ್ ಎ ಇ ಏನಿದೆ? ಎ ಸಿ. ದಿಸ್ ನಾಟ್ ಎ ಸಿ, ದಿಸ್ ಇಸ್ ಎ ಇ. ಓಕೆ, ಎ ಇನ್ ಯಾಕೆ ಕೆಳಗೆ ತೊಗೊಂಡ್ರು? ಯಾಕೆ ಅಂದರೆ ಅಲ್ಲಿ ಇಲ್ಲಿ ಮೇಲೆ ಏನು ಕೊಟ್ಟಿದ್ದಾರೆ? ಟೋಟಲ್ ಕೊಟ್ಟಿರೋದಲ್ಲ. ಸೊ ಟೋಟಲ್ ಬರಬೇಕು ಅಂದರೆ ಹೀಗೆ ನಾನು ಎ ಸಿನೇ ತೊಗೊಂಡ್ಬಿಡ್ತೀನಿ. ಇಲ್ಲಿ ಅವ್ರ ಕಂಡೀಷನ್ ಕೊಟ್ಟಿರೋದು ಪ್ಯಾರ್ಲಲ್ಲು. ಸೊ ಪ್ಯಾರ್ಲಲ್ ಇದ್ದಾಗ ಏನಾಗುತ್ತೆ? ದಿಸ್ ಸ್ಯಾಟಿಸ್ಫೈಸ್. ಸೊ ಇದರಿಂದ ನಾವು ಟೋಟಲ್ ತೊಗೋಬೇಕು ಅಂದರೆ ಏನು ಮಾಡಬೇಕು? +1. ಸೊ ಒಂದು ಕಡೆ +1 ಮಾಡಿದ್ರೆ ಇನ್ನೊಂದು ಕಡೆನೂ +1 ಮಾಡಲೇಬೇಕು. ಸೊ ಈಗ +1 ಮಾಡಿದ್ರೆ ಏನಾಗುತ್ತೆ? ಸೊ ಕೆಳಗೆ ಎ ಡಿ ಹೆಂಗಿರುತ್ತೋ ಹಾಗೆ ಇರುತ್ತೆ, ಮೇಲೆ ಸೊ ಡಿ ಬಿ ಪ್ಲಸ್ ಎ ಡಿ. ಸೊ ಸಾಲ್ವ್ ಮಾಡಿರಿ. ಎ ಇ ಹಾಗೆ ಇರುತ್ತೆ ಕೆಳಗೆ, ಮೇಲೆ ಇ ಸಿ ಪ್ಲಸ್ ಎ ಇ. ವಾಟ್ ಈಸ್ ಡಿ ಬಿ ಪ್ಲಸ್ ಎ ಡಿ? ಡಿ ಬಿ ಪ್ಲಸ್ ಎ ಡಿ. ಸೊ ನಥಿಂಗ್ ಬಟ್ ವಾಟ್? ಎ ಬಿ ಬೈ ಎ ಡಿ. ಸೊ ದಿಸ್ ಈಸ್ ಈಕ್ವಲ್ ಟು ಎ ಸಿ ಬೈ ಎ ಇ. ವ್ಯಾಲ್ಯೂಸ್ ಹಾಕ್ರಿ. ಸೊ ಇಲ್ಲಿ ವ್ಯಾಲ್ಯೂಸ್ ಹಾಕಿದೆ ಅಂದರೆ ಎ ಬಿ, ವಾಟ್ ಈಸ್ ಎ ಬಿ? ಆ್ಯಡ್ ಮಾಡಿರಿ. 5 + 7 12 ಬೈ ಎ ಡಿ. ಎ ಡಿ ಎಷ್ಟು? 5. ಸೊ ದಿಸ್ ಈಸ್ ಈಕ್ವಲ್ ಟು ಎ ಸಿ 18. ಎ ಇ ಗೊತ್ತಿಲ್ಲ, ಎ ಇ ಫೈಂಡ್ ಮಾಡಬೇಕು. ಓಕೆ, ಸೊ ಎ ಇ ಫೈಂಡ್ ಮಾಡಬೇಕು. ಸಾಲ್ವ್ ಮಾಡಿರಿ. ನಿಮಗೆ ಎ ಇ ಸಾಲ್ವ್ ಮಾಡಿದ್ರಿ ಅಂದರೆ ಎ ಇ ಸಾಲ್ವ್ ಮಾಡಿದ್ರಿ ಅಂದರೆ 7.5 ಬರುತ್ತೆ. ಯಾಕಂದರೆ ಮಲ್ಟಿಪಲ್ ಇದೆ. ಇನ್ನೊಂದು ಸಾಲ್ವ್ ಮಾಡಿದ್ರೆ 10.5, ಬಿಕಾಸ್ 5 × 1.5 7.5. ಹಾಂ, ಸೊ ರೇಷೋ ಬರುತ್ತೆ. ಸಾಲ್ವ್ ಮಾಡಿರಿ, 7.5 ಬರುತ್ತೆ. ಓಕೆ, ಡನ್. ನೆಕ್ಸ್ಟ್, ಫೈಂಡ್ ದ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ ವಿಚ್ ಇಸ್ ಈಕ್ವಿಡಿಸ್ಟೆನ್ಸ್ ಫ್ರಮ್. ಈ ಕ್ವಶನ್ನ ನಾನು ಕೋಆರ್ಡಿನೇಟ್ ಜಾಮೆಟ್ರಿ ಒಂದು ಬೇಸ್ಡ್ ಆನ್ ದ ಎಲ್ ವಿ ಅಂತ ಸಾಲ್ವ್ ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 ಮೆಥಡಿಂದ MCQ ಕೇಳೋದನ್ನ ಹೆಂಗೆ ಮಾಡಬೇಕು, ಹಿಂಗೆ ಈ ಥರ 2 ಮಾರ್ಕ್ಸ್ ಕೇಳೋದನ್ನ ಹೆಂಗೆ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚೆಕ್ ಮಾಡಿರಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಓಕೆ, ಫೈನ್. ಸೊ ನೆಕ್ಸ್ಟ್, ಪ್ರೂವ್ ದಟ್. ನಾನು ಪ್ರೂವ್ ಮಾಡಲ್ಲ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ ಇದೆ. ಸೊ ಟ್ರೈಸೆಕ್ಷನ್ ಬಂತು ಅಂದರೆ 2 ಮೆಥಡ್ಸ್ ಇದೆ. ಒಂದು ಸಾಲ್ವ್ ಮಾಡ್ತೀನಿ, ಇನ್ನೊಂದು ಫಾಸ್ಟಾಗಿ ಇನ್ನೊಂದು ಹೆಂಗೆ ಸಾಲ್ವ್ ಮಾಡಬೇಕು ಹೇಳ್ತೀನಿ. ಸೊ ಏನಿದೆ? ಎ ಇದೆ, ಬಿ ಇದೆ. ಸೊ ವಾಟ್ ಈಸ್ ಎ? 2 - 2. ವಾಟ್ ಈಸ್ ಬಿ? -7 4. ಸೊ ಈಗ ಟ್ರೈಸೆಕ್ಷನ್. ಸೊ ಟ್ರೈಸೆಕ್ಷನ್ ಅಂತ ತೊಗೊಂಡಾಗ ಫೈನ್, ನಾ ಇದನ್ನು ಸಿ ಅಂತ ತೊಗೊತೀನಿ. ಸೊ ಲೆಟ್ ಮೀ ಟೇಕ್ ಇಟ್ ಆಸ್ 1:2. ಸೊ ಈಗ 1:2 ಕಟ್ ಆಗ್ತಿದೆ ಅಂದರೆ ಇಫ್ ಐ ವಾಂಟ್ ಟು ಫೈಂಡ್ ಸಿ,
ಸೊ ಸಿ ಏನಾಗುತ್ತೆ 1 ಇಂಟು -7 ಪ್ಲಸ್ 2 ಇಂಟು 2 4 ಡಿವೈಡೆಡ್ ಬೈ 3. ನೆಕ್ಸ್ಟು 1 ಇಂಟು 4 2 ಇಂಟು -2 -4 ಡಿವೈಡೆಡ್ ಬೈ 3. ಸೊ ಎಷ್ಟು ಬಂತು? -7 ಪ್ಲಸ್ 4 ಅಂದರೆ 3 -3 ಬೈ 1 -1, 0. ಸೊ ಸಿ ಬಂತಾ? ಇನ್ನೊಂದು ಪಾಯಿಂಟ್ ಫೈಂಡ್ ಮಾಡಬೇಕು ಅಂದರೆ ಇಫ್ ಯು ವಾಂಟ್ ಟು ಫೈಂಡ್ ಅನದರ್ ಪಾಯಿಂಟ್ ಫೈಂಡ್ ಮಾಡಲೇಬೇಕಲ್ಲ. ಎ ಬಿ ಸಿ, ಲೆಟ್ ಮಿ ಟೇಕ್ ಇಟ್ ಆಸ್ ಡಿ. ಇದನ್ನು ಇಂಟರ್ಚೇಂಜ್ ಮಾಡ್ಬೋದು. ಐ ಕ್ಯಾನ್ ಟೇಕ್ ದಿಸ್ ಆಸ್ 2, ದಿಸ್ ಆಸ್ 1. ಸೊ 2:1 ಅಂತ ತಗೊಂಡು ಡಿನ ಫೈಂಡ್ ಮಾಡ್ಬೋದು. ದ ಅದರ್ ಈಸಿಯೆಸ್ಟ್ ವೇ ಇಸ್ ಡಿ ಏನಿದೆ ಇಸ್ ದ ಮಿಡ್ ಪಾಯಿಂಟ್ ಆಫ್ ಸಿ ಆ್ಯಂಡ್ ಬಿ. ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಸಿ ಆ್ಯಂಡ್ ಬಿ ಬಿಕಾಸ್ ಇಲ್ಲಿ ನೋಡಿದ್ರೆ 2 ಇದೆ ವಿಚ್ ಈಸ್ 1:1. ಸಿಂಪಲ್ ಅಲ್ವಾ ಮಿಡ್ ಪಾಯಿಂಟ್ ಫೈಂಡ್ ಮಾಡೋದು? -1 ಇದೆ, -7 ಇದೆ, ಎರಡು ಆ್ಯಡ್ ಮಾಡ್ತೀರಾ, -4 ಬರುತ್ತೆ ಡಿವೈಡೆಡ್ ಬೈ 2. ಸರಿ, ಆನ್ಸರ್ ಆಗುತ್ತೆ. ನೆಕ್ಸ್ಟ್ 0 ಇದೆ, 4 ಇದೆ, 4 ಡಿವೈಡ್ ಬೈ 2. ಬಟ್ ಅಲ್ಲಿ ಬರೀಬೇಕು ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಸಿ ಬಿ. ಸೊ ಹೆನ್ಸ್ ಓಕೆ. ನೆಕ್ಸ್ಟ್ ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 consecutive even integers is 12 more than their product. Find those integers. Sum of squares of 2 consecutive even integers. So 2 consecutive even integers. So first integer x ಆಯಿತು ಅಂದರೆ ಸೆಕೆಂಡ್ ಇಂಟೀಜರ್ ಏನಾಗುತ್ತೆ? ಸೆಕೆಂಡ್ ಈವನ್ ಇಂಟೀಜರ್. ಈವನ್, ಇಟ್ಸ್ ನಾಟ್ ಈವನ್ ಜಸ್ಟ್ ಇಂಟೀಜರ್ ಅಲ್ಲ, ಈವನ್. ಆಡ್ ಆಯಿತು ಅಂದರೆ ಸೇಮ್. ಫಸ್ಟ್ ಇಂಟೀಜರ್ ಎಕ್ಸ್ ಆಯಿತು ಅಂದರೆ ಕನ್ಸಿಕ್ಯೂಟಿವ್ ಆಡ್ ಇಂಟೀಜರ್ ಇಸ್ x+2. ಇವನ್ ಆದರೂ x+2ನೇ, ಆಡ್ ಆದರೂ x+2ನೇ. ಓಕೆ, ಇದೊಂದು ನೆನ್ಪಿಟ್ಕೊಡ್ರಿ. ಸೊ ಏನು ಕೊಟ್ಟಿದ್ದಾರೆ? ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 consecutive even integers is 12 more than their product. Sum of squares, so x square plus x+2 whole square is 12 more than their product. ಪ್ರಾಡಕ್ಟ್ ಏನಾಗುತ್ತೆ? x ಇಂಟು x+2. ಸೊ ಸಾಲ್ವ್ ಮಾಡಿರಿ. x square plus 4x plus 4 is equal to 12 plus x square plus 2x. ಸೊ ಏನಾಗುತ್ತೆ? x square ಹೋಯಿತು. ಇಲ್ಲೇನು ಉಳಿತು? x square. 2x ಲೆಫ್ಟ್ ಸೈಡ್ ಬಂತು ಅಂದರೆ 4x minus 2x plus 2x plus 12 ರೈಟ್ ಸೈಡ್ ಬಂತು ಅಂದರೆ 4 minus 12 minus 8 is equal to 0. ಸೊ ನಿಮಗೆ ಇದನ್ನು ಸಾಲ್ವ್ ಮಾಡಿದ್ರಿ ಅಂದರೆ ಸೊ ಏನು ಬರುತ್ತೆ? +4 -2. ಸೊ ಸಾಲ್ವ್ ಮಾಡಿರಿ. x is equal to -4 or +2. ಸಾಲ್ವ್ ಆಗುತ್ತಲ್ಲ. 2 2s are 4. ಓಕೆ, -4 16. ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ -4 ತಗೋಬೇಕು, +2 ತಗೋಬೇಕು. ಏನೇನು ಇಂಟೀಜರ್ಸ್ ಅಂತ ಎರಡಕ್ಕೂ ಫೈಂಡ್ ಮಾಡಬೇಕು. ಒಂದೇ ಫೈಂಡ್ ಮಾಡಿದ್ರಿ ಶಿವಾಯ ನಮಃ. ಸೊ ಫಸ್ಟು x -4 ಆಯಿತು ಅಂದರೆ ನೆಕ್ಸ್ಟ್ ಇಂಟೀಜರ್ ಏನಾಗುತ್ತೆ? -4 + 2 -2. ಸೊ ದಿಸ್ ಈಸ್ ಒನ್ ಸೆಟ್ ಆಫ್ ಇಂಟೀಜರ್ಸ್. ಸಿಮಿಲರ್ಲಿ +2 ಆಯಿತು ಅಂದರೆ x+2 ಆಯಿತು ಅಂದರೆ x+2 ಏನಾಗುತ್ತೆ? 4. ಸೊ ಬೋತ್ ಆರ್ ಈವನ್. ಅಲ್ಲೇನಾದರೂ ಈವನ್ ಪಾಸಿಟಿವ್ ಅಂತ ಕೊಟ್ಟಿದ್ದಾರಾ? ಕನ್ಸಿಕ್ಯೂಟಿವ್ ಈವನ್ ಇಂಟೀಜರ್ಸ್. ದೇ ಹ್ಯಾವ್ ನಾಟ್ ಮೆನ್ಷನ್ ಪಾಸಿಟಿವ್ ಅಂತ ಕೊಟ್ಟರೆ ನೀವು -4 ತೊಗೊಳೋದು ನೆಸೆಸಿಟಿ ಇಲ್ಲ. ಆದರೆ ಏನೂ ಕೊಟ್ಟಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಬೋತ್. ತೊಗೊಂಡಿಲ್ಲ ಅಂದರೆ ಹೇಳಿದ್ನಲ್ಲ ಶಿವಾಯ ನಮಃ. ಓಕೆ, ಸೊ ಗ್ರಾಫಿಕಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. 18th ಒಂದು ಸಾಲ್ವ್ ಮಾಡ್ತೀನಿ, ಪ್ರೂವ್ ನೀವು ಮಾಡ್ಕೊಡ್ರಿ. ಓಕೆ, ಸೊ ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್. ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಇಸ್ 210. ಓಕೆ, ಫಸ್ಟ್ 10 ಟರ್ಮ್ಸು. ಸೊ SN ಏನಿದೆ 210. ಆ್ಯಂಡ್ ದ ಸಮ್ ಆಫ್ ಫಸ್ಟ್ n-1 ಟರ್ಮ್ಸ್
ಸೊ n minus 1 terms is 171. If the first term 3, find the 20th term, ಅದು ಇದು ಅಂತೆಲ್ಲ ಕೇಳಿದ್ದಾರೆ. ಓಕೆ, ಬರೀ SN ಮೈನಸ್ 1 ಎ ಕೊಟ್ಟಿದ್ದಾರೆ, ಎನ್ನೂ ಕೊಟ್ಟಿಲ್ಲ, ಡಿನೂ ಕೊಟ್ಟಿಲ್ಲ, ಎನ್ನು ಕೊಟ್ಟಿಲ್ಲ. ಏನು ಮಾಡೋದಪ್ಪ ಅಂದರೆ, ನಾ ಫಾರ್ಮುಲಾ ಹಿಂದೆನೂ ಬರ್ಸಿದ್ದೀನಿ, ವಿಚ್ ಈಸ್ ಇಂಪಾರ್ಟೆಂಟ್. ಐ ಗೆಸ್ ಒಂದು ವಿಡಿಯೋ ಅಲ್ಲ, 2 ವಿಡಿಯೋಲೇ ಹೇಳಿದ್ದೀನಿ, ಅಥವಾ 3 ವಿಡಿಯೋಲೂ ಹೇಳಿರ್ಬೋದು. ಸೊ ಇಫ್ ಯು ವಾಂಟ್ ಟು ಫೈಂಡ್ AN, ಕೀಪ್ ದಿಸ್ ಇನ್ ಮೈಂಡ್, ನೆನ್ಪಿಟ್ಕೊಳ್ರಿ. ಇಫ್ ಯು ವಾಂಟ್ ಟು ಫೈಂಡ್ AN, SN ಮೈನಸ್ SN ಮೈನಸ್ 1 ಎರಡು ಕೊಟ್ಟಿದ್ರೆ ಸಿಂಪಲ್. ಸೊ ಇಲ್ಲಿ AN, ವಾಟ್ ಈಸ್ AN? SN 210 ಮೈನಸ್ 171. ನನಗೆ ಸಬ್ಟ್ರಾಕ್ಷನ್ ಬರಲ್ಲಪ್ಪ. 171 9 20 ಪ್ಲಸ್ 10 39. ಸೊ ವಾಟ್ ಈಸ್ AN? 39. AN ಸಿಕ್ತು, ಎ ಸಿಕ್ತು, ಫೈನ್. ನೆಕ್ಸ್ಟ್ ಏನು ಫೈನ್ ಮಾಡ್ಬೋದು? ಮಾಡಿರಿ, ಏನು ಬರುತ್ತೋ ಮಾಡಿರಿ. ಸೊ AN ಇಸ್ ಈಕ್ವಲ್ ಟು 39 ಆದರೆ, ಸೊ 39 AN ಇಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1. ಡಿ ಗೊತ್ತಾ? ಗೊತ್ತಿಲ್ಲ. ಸೊ ಏನಾಯಿತು? n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 36. ಏನಿರುತ್ತೆ ಇದೆ ಇಡ್ರಿ, ಏನು ತಲೆ ಕೆಡಿಸ್ಕೋಬೇಡ್ರಿ. ನೆಕ್ಸ್ಟು SN ಇದೆ, ನಮಗೆ ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು, ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ. ಸೊ ಏನು ಮಾಡ್ಬೋದು? SN ಈಸ್ ಈಕ್ವಲ್ ಟು n/2 ಎ ಪ್ಲಸ್ AN. ವಾಟ್ ಈಸ್ SN? 210. n ಗೊತ್ತಿಲ್ಲ, ಎ ಗೊತ್ತು, AN ಗೊತ್ತು, 39. ಸೊ 2 ಆ ಸೈಡ್ ಕಳಿಸಿದ್ರೆ 420. n ಇಂಟು 42. ನಿಮಗೆ ಸಾಲ್ವ್ ಮಾಡೋಂಗೆ ನಂಬರ್ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ ಜಾಸ್ತಿ. ಸೊ n ಇಸ್ ಈಕ್ವಲ್ ಟು 420/42. n ಎಷ್ಟು ಬಂತು? 10. ಸೊ n ಬಂತು, ಎ ಗೊತ್ತು, ಇಲ್ಲಿ n 10 ಹಾಕಿದ್ರೆ, ಸೊ n ಮೈನಸ್ 1 90 ಈಸ್ ಈಕ್ವಲ್ ಟು 30. ಇದೇನಿದು, ಇದನ್ನು ಉಲ್ಟಾ ಬರ್ಬಿಟ್ನಾ? ಸೊ 36. ಡಿ ಈಸ್ ಈಕ್ವಲ್ ಟು 4. ಎ ಗೊತ್ತಾಯಿತು, ಡಿ ಗೊತ್ತಾಯಿತು, ಎನ್ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು. ಬಟ್ ಇಲ್ಲಿ ಕೇಳ್ತೀರ 20th ಟರ್ಮು, ಎ ಡಿ ಫೈಂಡ್ ಮಾಡಿ 20th ಟರ್ಮ್. ಓಕೆ, ಗುಡ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್. See you until tomorrow with a new video. That's it. Thank you. ವಾಟ್ಸಪ್ ಚಾನಲಲ್ಲಿ ಕ್ವಶನ್ ಪೇಪರ್ನ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.